ನೀವೆಲ್ಲ ಈಗ ಸುದ್ದಿಯನ್ನು ನೋಡಿರ್ತೀರ ಅಥವಾ ಓದಿರ್ತೀರಿ. ಈ ಕಾಂತಾರ ಸಿನಿಮಾಕ್ಕೆ ಪದೇ ಪದೇ ವಿಘ್ನಗಳು. ಆ, ಮೊನ್ನೆ ಒಬ್ಬ ಕೇರಳದ ಆ್ಯಕ್ಟ್ರು ಸತ್ತೋದ. ಇದರ ಹಿಂದೆ ಎರಡು ಜನ ಮೃತಪಟ್ಟರು. ಈಗ ಶನಿವಾರ ರಾತ್ರಿ ಒಂದು ತೆಪ್ಪ ಮಗುಚಿ ಒಂದು 30 ಜನ ಜಲಸಮಾಧಿ ಆಗೋದ್ರಲ್ಲಿದ್ದರು. ಅದರಲ್ಲಿ ಒಬ್ಬರಿಗೇನು ಒಬ್ಬರು ಮೃತಪಟ್ಟಿದ್ದಾರೆ ಅಂತಲ್ಲ, ಈ ಥರ ಎಲ್ಲ ಸುದ್ದಿ ಶನಿವಾರ ರಾತ್ರಿ ಇಡೀ ಓಡ್ತಾ ಇತ್ತು. ಅದು ಭಾನುವಾರ ಬೆಳಗ್ಗೆನೂ ಕೂಡ ಆಯಿತು. ಈ ಘಟನೆಗೆ ಸಂಬಂಧಿಸಿದಂತೆ ಅಂದರೆ ಈ ಕಾಂತಾರ ಸಿನಿಮಾ ಶೂಟಿಂಗ್ ಸದ್ಯಕ್ಕೆ ನಡೀತಾ ಇರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲಿ ಈ ವರಾಹಿ ಹಿನ್ನೀರಿನ ಪ್ರದೇಶದಲ್ಲಿ ನಡೀತಾ ಇದೆ. ಯಡೂರು ಅಂತ ಗ್ರಾಮ ಪಂಚಾಯತಿ. ಅಲ್ಲಿ ಸುತ್ತಮುತ್ತಲ ಯಾವುದೋ ಒಂದು ಕಡೆ ಸೆಟ್ ಹಾಕಿದ್ದಾರೆ ಅವರು. ಅಲ್ಲಿಗೇನು ಯಾರಿಗೂ ಹೋಗು ಬಿಡೋದಿಲ್ಲ, ಏನೂ ಇಲ್ಲ. ಅದು ಫಾರೆಸ್ಟ್ ಲ್ಯಾಂಡಲ್ಲೇ ಸೆಟ್ ಹಾಕಿದ್ದಾರೆ. ಅದಕ್ಕೊಂದು ಪರ್ಮಿಷನ್ನು ತೆಗೆದುಕೊಂಡಿದ್ದಾರೆ ಅರಣ್ಯ ಭವನದಿಂದ. ಜೊತೆಗೆ KPC ಅವರು ಲ್ಯಾಂಡ್ ಬರುತ್ತೆ, ಅದು ನಮ್ಮ ಪವರ್ ಕಾರ್ಪೊರೇಷನ್ನು, ಅವರಿಂದನೂ ಕೂಡ ಅವರು ಪರ್ಮಿಷನ್ ತೆಗೆದುಕೊಂಡು ಶೂಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಈ ಘಟನೆ ಯಾವಾಗ ಕೇಳಿಬಂತು ಆಗ ಸ್ಥಳೀಯರು ಸ್ವಲ್ಪ ವಿಚಲಿತರಾದರೂ ಅವರಿಗೆ ಮಾಹಿತಿ ಗೊತ್ತಿಲ್ಲ. ಜೊತೆಗೆ ಅಧಿಕಾರಿಗಳಿಗಂತೂ ಮೊದಲೇ ಇರಲಿಲ್ಲ. ಬಹಳ ದುರದೃಷ್ಟ ನೋಡಿ, ಈ ಸಿನಿಮಾದಲ್ಲಿ ಅವರು ಸೆಟ್ ಹಾಕಿದ್ದಾರೆ ಅಲ್ಲಿಗೆ. ಇಲ್ಲಿ ಫಾರೆಸ್ಟ್ ನನಗೆ ವಿಚಾರಿಸ್ದಂಗೆ ಅಲ್ಲಿ RFO ಬರ್ತಾರೆ, ಅಲ್ಲೋ ನಗರ ಅಂಥೇಳಿ. ಅಲ್ಲಿಂದ RFO ಹೋಗಬೇಕು. ಅವರಿಗೆ 1 ಸರಿನೋ 2 ಸರಿನೋ ನಾನು ಹೋಗಿದ್ದೆ ಅಂತ ಹೇಳ್ತಾರೆ. ಫಾರೆಸ್ಟ್ ಇಲಾಖೆ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಫಾರೆಸ್ಟ್ ಇಲಾಖೆಯವರಿಗೆ ಅಲ್ಲಿ ಹೋಗಿ ಏನು ನಡೀತಿದೆ ಅಂತ ನೋಡೋದಕ್ಕೆ ಬಿಡೋದಿಲ್ಲ. ಈ ಥರ ನಡೀತಾ ಇರುವಂಥ ಶೂಟಿಂಗು. ಇನ್ನು ಅಲ್ಲಿ ಏನೋ ಒಂದು ಘಟನೆ ನಡೆದಿದೆ ಅನ್ನೋದನ್ನ ಬಂದುಬಿಟ್ಟು ಹೇಳೋಷ್ಟು ಅವ್ರು ದಡ್ಡರಂತೂ ಅಲ್ಲ. ಅವ್ರಿಗಿರುವಂಥ ಅವ್ರ ಪ್ರೊಡಕ್ಷನ್ ಹೌಸು ಭಾಳ ದೊಡ್ಡ ಪ್ರೊಡಕ್ಷನ್ ಹೌಸು. ಅವರು ಸರ್ಕಾರ ಬೇಕಾದರೂ ಯಾರನ್ನು ಬೇಕಾದ್ರೂ ಪರ್ಮಿಷನ್ ತೆಗೆದುಕೊಳ್ಳಿ. ಆದರೆ ಅಲ್ಲಿ ವೈಲೇಷನ್ ಆಗಿದೆಯೋ ಇಲ್ಲೋ ಅಂತ, ಅಥವಾ ಏನೋ ಘಟನೆ ನಡೆದಿದೆಯೋ ಇಲ್ಲೋ ಅಂತ ಹೇಳೋರು ಯಾರು ಇಲ್ಲ. ಪೊಲೀಸರು ಹೋಗಬೇಕು, ಇಲ್ಲ ಅರಣ್ಯ ಇಲಾಖೆಯವ್ರು ಹೋಗಬೇಕು. ಸ್ಥಳೀಯರಂತೂ ಆಗೋದಿಲ್ಲ. ಮತ್ತು ಹೋದ್ಮೇಲೆ ಅವ್ರು ಆ ಮಾಹಿತಿಯನ್ನು ಶೇರ್ ಮಾಡೋದಕ್ಕೂ ಆಗೋದಿಲ್ಲ, ಯಾರಾದರೂ ಹೋದರೂ ಕೂಡ. ಮತ್ತು ಅದನ್ನು ಹೇಳಿದ್ರೆ ಹೋಮ್ ಸ್ಟೇ ಅಲ್ಲಿರೋ ಹೋಮ್ ಸ್ಟೇ ಓನರು ಅವರು ಕೂಡ ಮಾಹಿತಿ ಕೊಡೋಕ್ಕಲ್ಲ. ಒಟ್ಟಾರೆ ಇಲ್ಲಿ ಏನೋ ಗಲಿಬಿಲಿ ಆಗಿದೆ ಅಂತ ಗೊತ್ತಾಯಿತು. ಇದಾಗಿ ಭಾನುವಾರ ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರು ಕೆಲವರು ಹೋಗಿದ್ರು ಅಲ್ಲಿಗೆ. ಆಮೇಲೆ ಜೊತೆಗೆ ನಮ್ಮ ಅದೇ ಪ್ರೊಡಕ್ಷನ್ ಯೂನಿಟಿಂದ ಒಬ್ಬರು ಆದರ್ಶ್ ಅಂತಲೂ ಏನೋ, ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತಲೂ ಏನೋ ಹೇಳ್ತಾರೆ, ಅದು ಪ್ರೊಡಕ್ಷನ್ ಟೀಮ್ನವರು ಒಬ್ಬರು. ಅವರು ಮಾತಾಡಿ ಹೇಳಿದ್ದಾರೆ, ಘಟನೆ ನಡೆದಿದ್ದು ಹೌದು, ಅವಘಡ ಏನು ಸಂಭವಿಸಿಲ್ಲ ಅನ್ನೋದು ಅವರ ಮಾತು. ಅಂದರೆ ಅಲ್ಲಿ ಒಂದು ಹಡಗಿನ ರೀತಿಯದ್ದು ಒಂದು ಬ್ಯಾಕ್ ಡ್ರಾಪನ್ನು ನಿರ್ಮಾಣ ಮಾಡಿರ್ತಾರೆ. ಅದು ಗಾಳಿಗೆ ಬಿದ್ದೋಗುತ್ತೆ. ಅದಕ್ಕಾಗಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನೋ ಒಂಥರ ಗೊಂದಲ ಆಯಿತು. ಅದನ್ನೇ ಈ ಥರ ಬಿಂಬಿಸಲಾಗಿದೆ ಅಂತ ಅವರ ಮಾತು. ಆಮೇಲೆ ಕ್ಯಾಮ್ರಾಕ್ಕೇನು ಹಾನಿಯಾಗಿಲ್ಲ, ದೋಣಿಗಳು ತೆಪ್ಪಗಳು ಏನೂ ಮುಳುಗಿಲ್ಲ. ತುಂಬ ಅಂದರೆ ಈಗೊಂದು ಈಜು ಪರಿಣತರು, ಡೈವ್ ಮಾಡೋವಂಥವ್ರು, ನೆಗೆಯವರು, ಹಾರೋರು ಅಂತೇಳಿ ಸುಮಾರು ಜನ ಇಟ್ಕೊಂಡಿದ್ದೀವಿ. ಮೀನುಗಾರರು ಇದ್ದಾರೆ ಒಂದು 50 ಜನ. ಇವರೆಲ್ಲ ಇಟ್ಕೊಂಡಾಗ ನಮಗೆ ಥರದ್ದೇನು ಸಮಸ್ಯೆ ಇಲ್ಲ ಅಂಥೇಳಿ ವ್ಯಕ್ತಿ ಮಾಹಿತಿ ಕೊಡ್ತಾ ಇದ್ರು. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸಲ್ಲಿ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಡೀತಾ ಇದೆ. ಸೊ ನಾವು ನಮ್ಮ ಸೆಟ್ಟಲ್ಲಿ ಬ್ಯಾಕ್ ಡ್ರಾಪ್ಗೋಸ್ಕರ ಒಂದು ಶಿಪ್ ಸೆಟ್ನ ಹಾಕೊಂಡಿದ್ವಿ. ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ಪು ಟಾಪಲ್ಲಾಗಿದೆ. ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗಲ್ಲಿ ಇರಲಿಲ್ಲ. ನಾವು ಶೂಟಿಂಗ್ ಮಾಡ್ತಿದ್ದಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ. ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ನ ಹಾಕೊಂಡಿದ್ದು. ಅದಾದಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ಥರದ್ದು ತೊಂದರೆಗಳು ಆಗಿಲ್ಲ. ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ, ರಿಸ್ಯೂಮ್ ಮಾಡ್ಕೊಂಡಿದ್ದೀವಿ. ಎಲ್ಲ ಪರ್ಮಿಷನ್ಸು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, KPC ಆಗಿರ್ಬೋದು, ಎಲ್ಲ ಪರ್ಮಿಷನ್ನು, ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡಿಬಿಟ್ಟೆ ನಾವು ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದು ನೀರಿನ ಭಾಗದಲ್ಲಿ ಯಾವುದೇ ತರಹದ ಚಿತ್ರೀಕರಣ ಇಲ್ಲ. ಆದರೂ ಸೇಫ್ಟಿ ಮೆಷರ್ಸ್ ಅಂತ ನಾವು ಸ್ಪೀಡ್ ಬೋಟ್ ಆಗಿರ್ಬೋದು, ಆಮೇಲೆ ಒಂದು 25 ಜನ ಮೀನುಗಾರರು, ಸ್ವಿಮ್ಮರ್ಸು, ಸ್ಕೂಬಾ ಡೈವರ್ಸು, ಆದಮೇಲೆ ಲೈಫ್ ಜಾಕೆಟ್ ಎಲ್ಲ ಇಟ್ಕೊಂಡು ನಾವು ಸೇಫ್ಟಿ ಮೆಷರ್ಸ್ ಇಟ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ದೀವಿ. ಆದರ್ಶ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಂಬಳೆ ಫಿಲ್ಮ್ಸ್. ಒಟ್ಟಲ್ಲಿ ಇವರು ಪರ್ಮಿಷನ್ ತೆಗೆದುಕೊಂಡೇ ಬಂದಿದ್ದಾರೆ. ಆದರೆ ಹಿಂದಿನ ಇವರ ಘಟನೆಗಳನ್ನು ನೋಡಿದ್ರೆ, ಇವರು ಸಿನಿಮಾ ಶೂಟಿಂಗ್ ನೋಡ್ತಾರೆ ಅಂದರೆ ನಾನು ದೈವತ್ವಕ್ಕೆ ಲಿಂಕ್ ಮಾಡಿ ಅವರು ಸತ್ತೋದ್ರು, ಇವ್ರು ಸತ್ತೋದ್ರು, ಅಶುಭಾನ ಸುಶುಭಾನ ಇರಪ್ಪ, ಇವೆಲ್ಲ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಈ ಸಿನಿಮಾದ ಪ್ರಮೋಷನ್ನ ಗಿಮಿಕ್ಗಳು ಆಗಿರ್ಬೋದು. ಆ ಸುದ್ದಿಗಳು ಹೋಗಲಿ ಅಂತ ಸುಮ್ಮನೆ ಬಿಡ್ತಾರೋ, ಅವೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ಹಿಂದಿನ ನಮ್ಮ ಫಾರೆಸ್ಟ್ ವೈಲೇಷನ್ನ ಇವ್ರು ನೋಡಿದ್ರೆ, ಇಲ್ಲಿ ಹಿಂದೆ ಈ ಸಕಲೇಶ್ಪುರದ ಹತ್ರ ಹೇರೂರು ಅರಣ್ಯ ಪ್ರದೇಶದಲ್ಲಿ ಸಿಡಿಮದ್ದುಗಳನ್ನು ಸ್ಫೋಟಿಸಿ ಅದು ಅವರು ಆ್ಯಕ್ಚುಲಿ ಪರ್ಮಿಷನ್ ತೆಗೆದುಕೊಂಡಿರಲಿಲ್ಲ ಅಂತ. ಆವಾಗ ಅರಣ್ಯ ಇಲಾಖೆಯ ನಮ್ಮ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರೇ ಒಂದು ಆದೇಶ ಮಾಡಿ ಅದನ್ನು ಒಂದು ತನಿಖೆ ಮಾಡೋಕ್ಕೆ ಒಂದು ಆದೇಶ ಮಾಡಿದರು. ಅಷ್ಟರ ಮೇಲೆ ಅವ್ರು ಪರ್ಮಿಷನ್ ತೆಗೆದುಕೊಂಡ್ರು ಅನಿಸುತ್ತೆ. ಅಷ್ಟರ ಮೇಲೆ ಒಂದು ಆದೇಶ ಮಾಡಿದರು. ಅಂದರೆ ನಾನು ಬರೀ ಅರಣ್ಯಕ್ಕೆ ಸಂಬಂಧಪಟ್ಟಾಗ ಹೇಳ್ತೀನಿ, ಯಾಕಂದರೆ ಇವ್ರು ಶೂಟಿಂಗ್ ಮಾಡುವ ಸ್ಥಳ ಅರಣ್ಯ ಪ್ರದೇಶ.
ಅರಣ್ಯ ಪ್ರದೇಶದಿಂದ ಅಂದರೆ ಅರಣ್ಯ ಭವನದಿಂದ ಒಂದು ಪರ್ಮಿಷನ್ನು ತೆಗೆದುಕೊಂಡಿದ್ದಾರೆ ಅವರು. ಇಲ್ಲಿ ಏನಾಗುತ್ತೆ ಅಂದರೆ ಅವರು ಸಚಿವರು ಆದೇಶ ಮಾಡಿದಾಗ ಅಂದರೆ ಅಲ್ಲೂ ಕೂಡ ಅದರ ನಂತರದ ಘಟನೆಯ ನಂತರ ಮತ್ತು ಈಗ ಇವರು ತೆಗೆದುಕೊಂಡಿರೋ ಆದೇಶದಲ್ಲಿ ಏನಿರುತ್ತೆ ಅಂದರೆ ನಿಯಮಾನುಸಾರ ಅಲ್ಲಿ ಪರಿಶೀಲನೆ ಮಾಡಿಬಿಟ್ಟು ಅವುಗಳಿಗೆ ಪರ್ಮಿಷನ್ ಕೊಡ್ತಕ್ಕದ್ದು ಅಂತ. ಅಂದರೆ ನಿಯಮಾನುಸಾರ ಅಂತಂದರೆ ನಿಯಮಗಳನ್ನು ಮೀರುವಂತಿಲ್ಲ. ಇಲ್ಲಿ ಲೋಕಲ್ RFO ಅಥವಾ ಯಾರಾದರೂ ಮತ್ತು DCFಗೆ ಬರುತ್ತೆ. ಆ DCF ಆಯಾ ಇದರದ DCF ಇಲ್ಲಿ ಅಂತಂದರೆ ಸಾಗರ ವಿಭಾಗದ ಅಧಿಕಾರಿ ಬರ್ತಾರೆ, ಅಲ್ಲಿ ಮೋಹನ್ ಅಂತೇಳಿ DCF. ಸೊ ಅವ್ರನ್ನ ನಾನು ಕೇಳಿದೆ, ಅವರಿಗೆ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಮತ್ತು ಇನ್ನಷ್ಟು ಫಾರೆಸ್ಟ್ ಲ್ಯಾಂಡ್ ಬೇಕು ಅಂತ ಏನೋ ಒಂದು ಮನವಿನ ಕೊಟ್ಟಿದ್ದಾರಂತೆ. ಅದು ಕೂಡ ಸಿಗ್ಬೋದು. ಆದರೆ ಆ ವೈಲೇಷನ್ ನಡೆದಿದೆಯೋ ಇಲ್ಲೋ ಅನ್ನೋದು ಅದೇ ನಿಯಮಾನುಸಾರ ಕೊಡಬೇಕು. ಏನು ಇವರೆಲ್ಲ ಹೋಗಿ ಚೆಕ್ ಮಾಡ್ತಿರ್ಬೇಕು. ಇವರು ಬಾಗಿಲು ಹಾಕ್ಕೊಂಡು ಶೂಟಿಂಗ್ ಮಾಡಿದ್ರೆ ಈ ಅಧಿಕಾರಿಗಳಿಗೂ ಬಿಡದೆ ಪೊಲೀಸರಿಗೆ ಬಿಡದೆ ಇದ್ದರೆ ಹೆಂಗಾಗುತ್ತೆ? ಇಲ್ಲಿ DC ಅವ್ರು ಕೇಳ್ತಾರೆ, ಶಿವಮೊಗ್ಗ DC ಗುರುದತ್ ಹೆಗಡೆ ಅವರಿಗೆ ಫೋನ್ ಮಾಡಿದಾಗ ಹೇಳ್ತಾರೆ ಅವರಿಗೂ ಗೊತ್ತಿಲ್ಲ ಮಾಹಿತಿ. ಅವರು ನಾನು ನೋಟಿಸ್ ಸರ್ವ್ ಮಾಡ್ತೀನಿ ಅಂತ ಹೇಳಿದರು. ಅದೇನು ಮಾಡಿದ್ರೋ ಇಲ್ಲೋ ಅಥವಾ ಅವರಿಗೊಂದು ಉತ್ತರ ಕೊಟ್ಟಿರ್ಬೋದು. ಒಂದು ಕಾಪಿ ಕೊಡಬೇಕಲ್ವ, ನಾವು ಶೂಟಿಂಗ್ ಮಾಡ್ತಿದ್ದೀವಿ ಏನು ಅಂತ. ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ಲ. ಇನ್ನು ಪತ್ರಕರ್ತರು ಯಾರು ಕೇಳಿದಾಗ ತಕ್ಷಣಕ್ಕೆ ಉತ್ತರ ಕೊಡುವಂಥವ್ರು ಯಾರಿದ್ದಾರೆ? ಇಲ್ಲ ಅವರು PRO ಕೊಡಬೇಕು, ಇಲ್ಲ ಆ ಥರದ ಘಟನೆ ನಡೆದಿಲ್ಲ ಅಂತ ಯಾರೂ ಇಲ್ಲ. ಇವರು ಈ ಥರ ನಮಗೆ ಸುಮಾರು ಅನುಮಾನಗಳು ಶುರುವಾಗುತ್ತೆ. ಇವರೇ ಒಂದಿಷ್ಟು ಸುದ್ದಿಗಳನ್ನು ಬಿಟ್ಟು ಹೋಗಲಿ, ನಮಗೆ ಅದು ಒಂದು ನೆಗೆಟಿವ್ ಪ್ರಚಾರ ಅಂಥೇಳಿ ಸುಮ್ಮನಾದರೂ ಆಗಿರ್ಬೋದು. ಇವು ಬರೀ ನಾವು ಸುದ್ದಿ ಮಾಡೋದು, ಇಂಥ ಘಟನೆಗಳನ್ನು ನೋಡ್ತಾ ಕೂರೋದಕ್ಕಾಗೋದಿಲ್ಲ. ಜಿಲ್ಲಾಧಿಕಾರಿ ನನ್ನ ಪ್ರಕಾರ ಯಾಕೆ ಅವರ ಕಚೇರಿಗೆ ಆ ಮಾಹಿತಿಯನ್ನು ಅವ್ರು ಕೊಟ್ಟಿರಲಿಲ್ಲ, ಅದು ಕೊಟ್ಟಿಲ್ಲದಿದ್ದರೆ ಏನು ಸಮಸ್ಯೆ ಆಗಿತ್ತು, ಅಥವಾ ಅವ್ರ ಸ್ಥಳೀಯ ಅಧಿಕಾರಿಗಳು ಯಾಕೆ ಮಾಹಿತಿಯನ್ನು ಶೇರ್ ಮಾಡಿಲ್ಲ DC ಅವರಿಗೆ, ಅದನ್ನು ಅವರು ಖಂಡಿತವಾಗೂ ಹೇಳಲೇಬೇಕು. ಒಟ್ಟಲ್ಲಿ ಈ ಥರ ಗಲಿಬಿಲಿ ಮಾಡಿಬಿಟ್ಟು ಒಂದು ದಿನ ಒಂದು ರಾತ್ರಿ ಒಂದು ಹಗಲು ಸುದ್ದಿ ಆಗಿದ್ದಾರೆ ಇವರು ಕಾಂತಾರದವರು. ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನೋಡಿ ಆ ಪ್ರದೇಶ ಇದೆಯಲ್ಲ, ಅಲ್ಲಿ ಮತ್ತೆ ಮೊನ್ನೆ ನಿಮಗೆ ನೋಡಿರ್ಬೋದು ಈ ರೇಡಿಯೋ ಕಾಲರ್ ಆನೆ ಇದೆಯಲ್ಲ, ಅದು ಅಲ್ಲೇ ಹೋಗಿದೆ. ಅದರಿಂದ ಸ್ವಲ್ಪ ಆಸ್ಪಾಸಲ್ಲಿ ಹೊಸಂಗಡಿ ದಾಟಿದೆ, ಅದು ಅಂದರೆ ಘಟ್ಟ ಇಳಿದಿದೆ. ಸೊ ಆ ಥರ ಇರುವಂಥ ಪ್ರದೇಶ ಅದು. ಇನ್ನೊಂದು ಸ್ವಲ್ಪ ಅಲ್ಲೇ ಹೋಗಿದ್ರೆ, ಅದು ಈಗೆಲ್ಲಾದರೂ ಅದು ಅಲ್ಲೆಲ್ಲ ಓಡಾಡಿದರೆ ಭಾಳ ಮಜಾ ಇರ್ತಿತ್ತು. ಇವರು ಅದನ್ನು ಓಡಿಸೋದಕ್ಕಾಗಿ ಮತ್ತು ಇನ್ಯಾವುದಾದ್ರು ಒಂದು ಟೀಮ್ ಕರ್ಕೊಬಂದು ಕೂರಿಸ್ಬೇಕಾಯ್ತು. 2 ಸರಿ ಹೋಗಿ ಬರ್ತೀನಿ ಅಂದಿರುವಂಥ ನಮ್ಮ RFO ಮತ್ತು ಪೊಲೀಸರಿಗೆ ಮಾಹಿತಿ ಇಲ್ಲ ಅಂದರೆ ಯಾವ ಥರ ಇವರು ಫಾಲೋ ಅಪ್ ಮಾಡ್ತಿದ್ದಾರೆ ಅಂತೇಳಿ ನಾವೇ ಅನ್ಕೋಬೇಕು. ಥ್ಯಾಂಕ್ ಯು.